ಸಿಎಂ ಸಿದ್ದರಾಮಯ್ಯ ಪರವಾಗಿ ನಿಂತಿರುವ ಕುರುಬ ಸಮುದಾಯ. ಕುರುಬರ ಸಂಘ ಮೀಟಿಂಗ್ನಲ್ಲಿ ಪ್ರಮುಖ 3 ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ನಾಳೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡ್ತೇವೆ. ಹೈಕಮಾಂಡ್ಗೆ ಪತ್ರದ ಮೂಲಕವಾಗಿ ಸಂದೇಶವನ್ನು ರವಾನೆ ಮಾಡ್ತೇವೆ. ಸಿಎಂಗೆ ತೊಂದರೆಯನ್ನ ಕೊಟ್ರೆ ಕಾಂಗ್ರೆಸ್ಗೆ ಪಾಠವನ್ನು ಕಲಿಸ್ತೇವೆ. ಕಾಂಗ್ರೆಸ್ಗೆ ಕುರುಬ ಸಂಘದಿಂದ ಖಡಕ್ ಆಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಹೈಕಮಾಂಡು ಈ ದ್ವಂದ್ವ ನೀತಿಯನ್ನ ತಪ್ಪಿಸಬೇಕು. ಜನರ ಏನು ಅನಿಸಿಕೆ ಇದೆ ಆ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೋಬೇಕು ಅನ್ನೋದು ನಿರ್ಣಯವನ್ನ ನಮ್ಮ ಸಂಘದ ಸಭೆಯಲ್ಲಿ ತೆಗೆದುಕೊಂಡಿದ್ದೀವಿ. ಹಾಗೆ ನಾಳೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರುಗಳು, ನಮ್ಮ ಸಂಘದ ಡೈರೆಕ್ಟರ್ಗಳು, ಪದಾಧಿಕಾರಿಗಳು, ಸಂಘದ ಮುಖಂಡರುಗಳು ಎಲ್ಲರೂ ಸೇರಿ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡಬೇಕಾಗ್ತದೆ. ಸಿದ್ದರಾಮಯ್ಯನವರ ಹಿಂದೆ ಇಡೀ ರಾಜ್ಯ ಎಲ್ಲ ಬಡವರು, ಶೋಷಿತ ವರ್ಗದವರು ಇದ್ದಾರೆ ಅಂತ ಅದೊಂದು ನಿರ್ಣಯ ಮಾಡಿದ್ದೀವಿ. ಹಾಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದಿಂದ ಕೇಂದ್ರ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ನಾವೊಂದು ಪತ್ರದ ಮುಖಾಂತರ ಮೇಲನ್ನು ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಸಂದೇಶವನ್ನು ಕೂಡ ಕೊಡಬೇಕು ಅಂತ ನಿರ್ಣಯವನ್ನು ಮಾಡಿದ್ದೀವಿ. ಈ ಮುಂದಿನ ದಿನಗಳಲ್ಲಿ ಏನಾರ ಈ ಶೋಷಿತ ಸಮಾಜ ಇದೆ, ಏನು ನಮ್ಮ ಎಲ್ಲರ ಕರ್ನಾಟಕದ ಮುಖ್ಯಮಂತ್ರಿ ಏನಾಗಿದ್ದಾರೆ ಸಿದ್ದರಾಮಯ್ಯನವರು, ಅವರನ್ನ ಏನಾದ್ರು ತೊಂದರೆ ಕೊಟ್ಟಿದ್ದಾದರೆ ಎಲ್ಲ ಹಿಂದುಳಿದ ವರ್ಗದ ಶೋಷಿತ ಸಮಾಜದ ಅಹಿಂದ ಎಲ್ಲ ಒಂದು ಇದನ್ನ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಏಟನ್ನು ಕೊಡಬೇಕು ಅನ್ನೋದು ನಿರ್ಣಯವನ್ನು ಕುರುಬರ ಸಂಘದಲ್ಲಿ ತೆಗೆದುಕೊಂಡಿದ್ದೀವಿ. ಎಲ್ಲರನ್ನ ಒಗ್ಗೂಡಿಸ್ಕೊತೀವಿ. ಕುರುಬರ ಸಂಘ ಒಂದೇ ಅಲ್ಲ, ಎಲ್ಲರ ಶೋಷಿತ ಸಮಾಜಗಳನ್ನು ಒಗ್ಗೂಡಿಸ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ನಾವು ನಡೆಯನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ತೋರಿಸ್ತೀವಿ. ಇದು ನಮ್ಮ ಸಂಘದ ನಿರ್ಣಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.